ಕರ್ನಾಟಕದಲ್ಲಿ ನಿಮ್ಮ ರಾಜ್ಯ ಪ್ರವಾಸ ಜಾಸ್ತಿ ಆಗಿದೆ, ಹಿಂದೂಪರ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾಸ್ತಿ ಆಗಿದೆ. ಇದು ಯಾವ ಸಂದೇಶ, ಯಾರಿಗೆ ಸಂದೇಶ? ನೋಡಿ, ಕರ್ನಾಟಕದ ಜನತೆ ಯಾರನ್ನು ಒಪ್ಕೋತಾ ಇದ್ರು ಅಂತ ಸಂದೇಶ ಹೈಕಮಾಂಡ್ ಕೊಡಬೇಕಾಗಿದೆ. ಹೈಕಮಾಂಡದವ್ರ ತಲೆಯಲ್ಲಿ ಏನಿದೆ, ಇನ್ನೂ ಪೂಜ್ಯ ತಂದೆಯ ಮಗಂದು ಬಹಳ ಜನಪ್ರಿಯ ಇದ್ದಾರೆ. ಸಮಸ್ತ ವೀರಶೈವ ಲಿಂಗಾಯತರು ಅವ್ರ ಕಡೆ ಇದ್ದಾರೆ. ಅವ್ರು ತೆಗೆದು ಬಿಟ್ರೆ ಲಿಂಗಾಯತರು ಬಿಜೆಪಿಯಿಂದ ಓಡಿ ಹೋಗ್ಬಿಡ್ತಾರೆ. ಏನು ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗ ಏನು ಅಮಿತ್ ಶಾ ಅವ್ರ ಮುಂದೆ, ನಡ್ಡಾ ಅವ್ರ ಮುಂದೆ ತಂದೇನು ಓದು ಕೊಟ್ಟಿದ್ದಾರೆ, ಅದನ್ನ ಬಟಾ ಬಯಲು ಮಾಡಲಿಕ್ಕೆ ನಾನು ಪ್ರವಾಸ ಮಾಡ್ತಾ ಇದ್ದೀನಿ. ಅವ್ರ ಹಿಂದೆ ಯಾರೂ ಇಲ್ಲ. ಈಗ ಲಿಂಗಾಯತರು ಇಲ್ಲ, ವೀರಶೈವರು ಇಲ್ಲ, ಹಿಂದೂಗಳಿಲ್ಲ, ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರಿಲ್ಲ, ಬಿಜೆಪಿ ಯಾವ ಹಿರಿಯ ನಾಯಕರು ಅವ್ರ ಹಿಂದೆ ಇಲ್ಲ. ಇದು ಬಹಳ ಸ್ಪಷ್ಟ. ನಿಮ್ಗೆ ಗುರ್ತೈತಲ್ರಿ, ನೀವು ನೋಡ್ರಲ್ಲ, ಒಂದ್ 2-3 ಪೋಕ್ಸೋ ಪ್ರಕರಣ ಆಗ್ಯಾವ. ಅವ್ರೊಳಗೆ ಒಬ್ಬರ ಅದಾರ. ನೋಡು, ಈಗ ಬತ್ತ ಕಾಲದು. ಈಗೇನು ನಮ್ಮ ಇವ್ರು ಕೇಳ್ದಾರಲ್ಲ, ಈಗ ಗುರ್ತಾಗ್ಲಕತ್ತೈತೆ ಹೈಕಮಾಂಡಿಗೆ. ನೋಡ್ರಿ, ಮೊನ್ನೆ RCB ಚರ್ಚೆ ಆಯ್ತು ವಿಧಾನಸಭೆ. ನೀವೆಲ್ಲ ಮಾಧ್ಯಮದವ್ರ ನೀವೆಲ್ಲ ನೋಡಿರ್ಬೋದು. RCB ಚರ್ಚೆ ಆ ಕಾಲದಲ್ಲಿ ಒಟ್ಟೆ ಪೂಜ್ಯ ತಂದೆಯವ್ರ ಮಗ ಒಳಗೆ ವಿಧಾನಸಭೆದಾಗ ಕುಂಡಿರ್ಲಿಲ್ಲ. ಯಾಕೆ ಕುಂಡಿರ್ಲಿಲ್ಲ? ಇಂಥ ಒಂದು ದೊಡ್ಡ ಘಟನೆ, ಸುಮಾರು 12 ಜನರ ಪ್ರಾಣ ಹೋದಂತ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು. ಸರ್ಕಾರವನ್ನ ತರಾಟೆ ತಗೋಬೇಕಾಗಿತ್ತು. ಅಶೋಕ್ ಮಾತಾಡಿದ್ರು. ಅವ್ರು ಯಾವುದೋ ಕರಿ ಬಸವ, ಬಿಳಿ ಬಸವ, ಏನೇನೋ ಸಂಬಂಧ ಇಲ್ಲಾರ, ಸೂತ್ರ ಇಲ್ಲಾರ್ದು ಎಲ್ಲಾ ಸುತ್ತಿ ಬೆಳೆಸಿ ಇದೆಲ್ಲ ತಪ್ಪು ಅಧಿಕಾರಿಗಳದು. CM ತಪ್ಪಿಲ್ಲ, DCM ಅಂತರೂ ಅಶೋಕ್ ಮಾತಾಡುವಂತ ಧೈರ್ಯನೂ ಇಲ್ಲ. ಮೂರನೇದು ನನಗೆ ಗೊತ್ತಿಲ್ಲ, ನಾನು ನೋಡಿ ಕ್ರಮವನ್ನು ಕೈಗೊಳ್ತೀನಿ ಅನ್ನೋಂಥ ಪುಣ್ಯಾತ್ಮ ಗೃಹ ಮಂತ್ರಿ ಬಗ್ಗೆ ಟಾರ್ಗೆಟೇ ಮಾಡಲಿಲ್ಲ. ಅಂದಾಗಿದ್ದು ಅಡ್ಜಸ್ಟ್ಮೆಂಟ್ ಅಂತ ಅನಿಸ್ತಾ ಇದೆ ಕರ್ನಾಟಕದಲ್ಲಿ.